ಇವತ್ತು ನಾವು ಬೈರಮಂಗಲ ವ್ಯಾಪ್ತಿನಲ್ಲಿ ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸುಮಾರು 9,000 ಚಿಲ್ಲರೆ ಎಕರೆ ರೈತರ ಜಮೀನನ್ನ ಯಾವುದೇ ರೈತರ ಪೂರ್ವಾನುಮತಿ ಇಲ್ಲದೆ ರೈತರಿಗೆ ವಿಚಾರಣೆ ಮುಟ್ಟಿಸದೆ ರೈತರುಗಳ ಪೂರ್ವಭಾವಿ ಸಭೆನೇ ಮಾಡದೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾಗ್ಲಿ ಸರ್ಕಾರದಲ್ಲಿ ಭಾಗಿಯಾಗ್ತಂತ ಮಂತ್ರಿಗಳಾಗ್ಲಿ ಸಂಬಂಧಪಟ್ಟಂತ ಸಚಿವರಾಗ್ಲಿ ಯಾರೂ ಕೂಡ ಈ ವಿಚಾರವನ್ನ ಸಾರ್ವಜನಿಕವಾಗಿ ಚರ್ಚೆಯನ್ನ ಮಾಡದೆ ಗುಪ್ತವಾಗಿ ರೈತರ ಜಮೀನನ್ನ ಲಪ್ಪಾಯಿಸುವಂತ ಒಂದು ಹುನ್ನಾರ ಸಂಚು ಈ ಭಾಗದಲ್ಲಿ ನಡೀತಾ ಇದೆ. ಈ ವಿಚಾರವಾಗಿ ಹಲವಾರುಗಳು ರೈತ ಮುಖಂಡರುಗಳು ಭೂಮಿಯನ್ನ ಕಳ್ಕೊಳ್ತೀವಿ ಅನ್ನುವಂತ ಆತಂಕದಲ್ಲಿರ್ತಕ್ಕಂಥ ಸ್ಥಳೀಯವಾದಂತ ರೈತರು ಬಹಳಷ್ಟು ಸಭೆಗಳನ್ನ ಈಗಾಗಲೇ ಸಣ್ಣ ಪುಟ್ಟ ಸಭೆಗಳನ್ನ ಮಾಡಿ ನಾವು ಇದರ ವಿರುದ್ಧ ಯಾವ ರೀತಿ ಹೋರಾಟವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪೂರ್ವಭಾವಿಯಾಗಿ ಪ್ರಮುಖ ಮುಖಂಡರು ರೈತರ ಮುಖಂಡರುಗಳನ್ನ ಕರೆದು ಚರ್ಚೆ ಮಾಡಿ ನಾವು ಯಾವ ರೀತಿ ಇದಕ್ಕೆ ಹೋರಾಟವನ್ನ ಕೈಗೆತ್ತಿಕೊಳ್ಬೇಕು ಅನ್ನುವಂತ ಪೂರ್ವಭಾವಿ ಸಭೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಗ್ರೇಟರ್ ಬೆಂಗಳೂರು ಬಿಡದಿ ಅಥಾರಿಟಿ ಎನ್ನುವಂತ ಹೆಸರಿನಲ್ಲಿ ಹಿಂದೆ 2006ರಲ್ಲಿ ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ 5 ಟೌನ್ಶಿಪ್ ಗಳನ್ನ ಮಾಡಬೇಕು ಅಂತ ಹೇಳಿ ಅವರು ಹೊರಟಿದ್ದು. ಅವರು ಹೊರಟಂತ ಉದ್ದೇಶ ಅವತ್ತಿನ ಆ ಕಾರ್ಯಕ್ರಮದ ರೂಪರೇಷ ಬೇರೆ. ಇವತ್ತು ಇವರು ರೈತರು ಅಮಾಯಕರನ್ನ ಯಾಮಾರಿಸಿ ವಂಚಿಸಿ ಯಾರಿಗೂ ಗೊತ್ತಿಲ್ಲದೇನೆ ನೋಟಿಫಿಕೇಶನ್ ಮಾಡ್ತಾ ಇರ್ತಕ್ಕಂಥದ್ದು, ಯಾರಿಗೂ ತಿಳಿಸ್ತೇನೆ ಕೋಡಿ ದುರಸ್ತಿಗಳನ್ನ ಮಾಡಿರ್ತಕ್ಕಂಥದ್ದು, ರೈತರಿಗೆ ತಿಳಿಸ್ತೇನೆ ರೈತರ ವಶದಲ್ಲಿರ್ತಕ್ಕಂಥ ಜಮೀನುಗಳಿಗೆ ಸರ್ಕಾರ ಅಂತೇಳಿ ಪಾಣಿ ಮಾಡ್ಕೊಂಡಿರ್ತಕ್ಕಂಥದ್ದು, ರೈತರ ವಶದಲ್ಲಿರ್ತಕ್ಕಂಥ ಖರಾಬ್ ಜಮೀನುಗಳನ್ನ ಸರ್ಕಾರ ಅಂತೇಳಿ ಮೆನ್ಷನ್ ಮಾಡ್ಕೊಂಡಿರೋದು, ಇವೆಲ್ಲವೂ ಕೂಡ ಸವಿಸ್ತಾರವಾಗಿ ಚರ್ಚೆ ಆಗ್ಬೇಕಿದೆ. ಸೊ ನಾವು ನಮ್ಮ ನಾಯಕರಾದಂಥ ಕುಮಾರಣ್ಣವ್ರನ್ನ, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವ್ರನ್ನ, ಸನ್ಮಾನ್ಯ ಸಂಸತ್ ಸದಸ್ಯರಾದಂಥ ನಮ್ಮ ಡಾಕ್ಟರ್ CN ಮಂಜುನಾಥ್ ರವರನ್ನ, ಬಿಜೆಪಿಯ ಅಧ್ಯಕ್ಷರಾದಂಥ ವಿಜಯೇಂದ್ರರವರನ್ನ, ಬಿಜೆಪಿಯ ಸ್ಥಳೀಯ ಮುಖಂಡರುಗಳನ್ನ ನಾವೆಲ್ಲ ಇವತ್ತು ಬೀದಿಗಿಳಿದು ಇದ್ರ ವಿರುದ್ಧ ಹೋರಾಡ್ತೇವೆ, ರೈತರ ಪರವಾಗಿದ್ದೇವೆ, ಯಾರು ಆತಂಕ ಪಡಕ್ ಹೋಗ್ಬೇಡಿ. ಈ ಸರ್ಕಾರದ ಕೈಯಲ್ಲಿ ಯಾವ ಲ್ಯಾಂಡ್ ಅಕ್ವಿಷನ್ ಮಾಡಕ್ಕೆ ಇವ್ರಿಗೆ ಹಣ ಇಲ್ಲ, ದಮ್ಮು ಇಲ್ಲ, ತಾಕತ್ತು ಇಲ್ಲ. ಇವರು 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಇವರು ಆಟ ಆಡ್ತಾ ಇದ್ದಾರೆ. ಇವರನ್ನ ಬೀದಿಗೆ ಕತ್ತನ್ ಪಟ್ಟಿ ಹಿಡಿದು ಬೀದಿಗೆ ಹಿಡಿದು ಕೇಳುವಂತಕ್ಕೆ ನಾವಿದ್ದೇವೆ ಎನ್ನುವಂತ ಸ್ಪಷ್ಟ ಸಂದೇಶವನ್ನ ಕೊಡ್ಲಿಕ್ಕೆ ಇವತ್ತೆಲ್ಲ ನಾವು ಪೂರ್ವಭಾವಿಯಾಗಿ ಸೇರಿದ್ದೇವೆ. ಪಾಪ ಇಲ್ಲಿ ಸ್ಥಳೀಯವಾಗಿದ್ದಂತ ಶಾಸಕರು ಹಿಂದೆ ಅಲ್ಲೆಲ್ಲ KDB ರಿಕ್ವೈರ್ ಮಾಡ್ಬೇಕಾದ್ರೆ ನಾನು ನನ್ನ ರಕ್ತ ಬಸ್ತಿದ್ದೀನಿ, ರಕ್ತ ಕೊಡ್ತೀನಿ ಅಂತ ಅಂದವರು ಪಾಪ ಔಸ್ಕೊಂಡ್ಬಿಟ್ಟವ್ರೆ. ಈ ವಿಚಾರದಲ್ಲಿ ಒಂದು ಪದನೂ ಮಾತಾಡ್ತಾ ಇಲ್ಲ. ಪಾಪ ಅಣ್ಣನಿಗೆಲ್ಲ ಭಯ ಶುರು ಆಗ್ಬಿಟ್ಟಿದೆ. GBD ಅಧ್ಯಕ್ಷನೊಬ್ರು ಮಾಡ್ಕೊಂಡ್ಬಿಟ್ಟವ್ರೆ. ಅವರು ಪಾಪ ಎಲ್ಲೂ ಧೈರ್ಯ ಇಲ್ಲ ಆಚೆ ಬಂದು ಮಾತಾಡಕ್ಕೆ. ಯಾವ ರೈತನ ಹತ್ರ ಮಾತಾಡಕ್ಕೂ ಅವ್ರಿಗೆ ದಮ್ಮು ಇಲ್ಲ. ಅವ್ರಿಗೇನು ಅಂದ್ರೆ ಪೇಪರ್ ಸ್ಟೇಟ್ಮೆಂಟ್, ಪೇಪರ್ ರಾಜ ಆಗ್ಬಿಟ್ಟವ್ರೆ. ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಓದ್ಕೋಬೇಕು ಅವ್ರು ಏನ್ ಹೇಳ್ತಾವ್ರೆ ಅಂತ. ಈ ಪೇಪರ್ ರಾಜದಿರೋ ಪೇಪರ್ ಹುಲಿಗಳನ್ನೆಲ್ಲ ಇವತ್ತು ಕರಿಬೇಕು ಬೀದಿಗೆ ಅಂತೇಳಿ ನಮ್ಮೆಲ್ಲ ಯುವಕರು, ನಮ್ಮೆಲ್ಲ ರೈತರು, ಅಲ್ಲಿ ಭೂಮಿ ಕಳ್ಕೊಳ್ತಾ ಇರೋರು, ಭೂಮಿಗೆ ಹಕ್ಕಿರೋರು, ಇನ್ಯಾರು ಬೇರೆ ಯಾರು ಬಂದಿಲ್ಲ. ಬೇರೆ ಇಲ್ಲ ಯಾರೋ ರಿಯಲ್ ಎಸ್ಟೇಟ್ ಆಸೆಗೋ ಇಲ್ಲ ಯಾರ್ದೋ ಕಂಪ್ನಿಯವ್ರು ಜಮೀನ್ ತಗೋಬಿಟ್ಟವ್ರೆ ಅದು ಉಳ್ಕೊಳ್ಳಿ ಅಂತನೋ, ಯಾರೋ ಕಂಪ್ನಿಯವರು ಒತ್ತಾಸೆ ಮಾಡಿ ಕಳಿಸಿದ್ದಾರೆ ಅಂತನೋ ಅಲ್ಲ. ಪ್ರಾಮಾಣಿಕವಾದಂತ ತಲತಲಾಂತರದಿಂದ ಬಂದಿರತಕ್ಕಂತ ಆಸ್ತಿಗಳನ್ನ, ನಮ್ಮ ಆಸ್ತಿನ ನಾವು ಉಳಿಸ್ಕೊಳ್ಳಕ್ಕೆ ಅಂತ ಬಂದಿರತಕ್ಕಂತ ನಿಜವಾದ ರೈತರ ಮಕ್ಕಳು ಇವತ್ತು ಹೋರಾಟಕ್ಕೆ ಇಳಿತಾ ಇದ್ದಾವೆ. ನಾವು ಇವ್ರೇನ್ ಮಾಡ್ತಾರೆ, ಇವ್ರ ಗೂಸುಂಬೆ ಆಟ ಎಲ್ಲಿವರೆಗೂ ನಡೀತದೆ ಅಂತೇಳಿ ಕಾಯ್ತಿದ್ದೋ. ಇದಕ್ ಮುಂಚೆ ನಾವೇನಾದ್ರೂ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಲಿಕ್ಕೆ ನಮ್ಮಲ್ಲಿ ಅಸ್ತ್ರ ಇರ್ಲಿಲ್ಲ. ಈಗ ಅವರು ಮಾಡಿರ್ತಕ್ಕಂಥ ಪ್ರಿಲಿಮಿನರಿ ನೋಟಿಫಿಕೇಶನ್ ಇವತ್ತು
ಅವರು ಗೆಜೆಟ್ ಮಾಡಿದ್ದಾರೆ, ಆ ಅಸ್ತ್ರ ನಮ್ಮ ಕೈ ತಿದ್ದು ಅದರ ಮೇಲೆ ನಾವು ಹೋರಾಟವನ್ನ ಮಾಡ್ಲಿಕ್ಕೆ ಇವತ್ತು ಬೀದಿಗಿಳಿಲಿಕ್ಕೆ ರೆಡಿ ಇದ್ದೀವಿ. ಸೊ ಇದನ್ನ ತಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ. ಇಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥವ್ರು ಅದ್ಯಾವುದೇ ಪಕ್ಷ ಇರಲಿ, ನನ್ನ ಪಕ್ಷದ ಬಗ್ಗೆ ಮಾತಾಡಲ್ಲ, ನನ್ನ ರೈತರ ಪರವಾಗಿರೋನು. ನನಗೆ ನಿಮ್ಮ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಎಲ್ಲಾ ಒಳಗಡೆನೆ ನೀವು ಸಂಚಲನ ಮಾಡಿ ರೈತರ ಮುಖಕ್ಕೆ ಮಂಕು ಬೂದಿ ಹಚ್ಚಬೇಕು ಅಂತ ಹೇಳಿ ನಿಮ್ ಭ್ರಮೆಲಿದ್ರೆ ಆ ಭ್ರಮೆಗೆ ಸರಿಯಾದ ಪೆಟ್ಟನ್ನ, ಸರಿಯಾದ ಕೊಡ್ಲಿ ಏಟನ್ನು ಇಡ್ಲಿಕ್ಕೇನೆ ನಿಮ್ ಬುಡಕೆ ಇಡ್ತೀವಿ. ಇದ್ರಲ್ಲೇನು ಅನುಮಾನ ಇಲ್ಲ. ಇದಕ್ಕೆ ಹೋರಾಟವನ್ನ ಕೈಗೆತ್ಕೊಳ್ತೀವಿ. ಇದಕ್ಕೆ ನನ್ನ ರೈತರು ನನ್ನ ಪರವಾಗಿ ನಿಲ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ನಾವು ಮುಂದೆ ದಿನಾಂಕ ನಿಗದಿ ಮಾಡಿ ಸ್ಥಳೀಯವಾಗಿ ಬೈರ್ಮಂಗ್ಲದಲ್ಲೇನೆ ನಾವು ಸಭೆ ಮಾಡೋರಿದ್ದೇವೆ. ಎಲ್ಲ ರೈತರ ಮಕ್ಕಳನ್ನ, ರೈತ ಹೆಣ್ಣು ಮಕ್ಕಳನ್ನೆಲ್ಲ ಸೇರಿಸಿ ಇವ್ರಿಗೆ ಚೀಮಾರಿ ಹಾಕಿ ಇವ್ರಿಗೆ ಚಪ್ಲಿಲಿ ಪೊರ್ಕೆಲಿ ಒಡ್ಸೋಂತ ಕಾಲ ದೂರ ಉಳಿದಿಲ್ಲ. ಒಡಿಸ್ತೀನಿ. ಇದನ್ನ ನೀವೇನಾದ್ರೂ ಕೈ ಬಿಟ್ರೆ ಸರಿ, ಇಲ್ವಾ ನಿಮಗೆ ಮೋಕ್ಷ ಆಗೋದಂತೂ ಸತ್ಯ. ಇದರಿಂದ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಿ ಎಲ್ಲ ಕೂಡ ನಾನು ಗಮನಿಸಿದ್ದೇನೆ. ನಾನೇನ್ ಸುಮ್ಮನೆ ಕೂತಿಲ್ಲ, ಸೋತ್ ಬಿಟ್ಟ ಮೇಲೆ ಏನ್ ಕಳ್ಳೆಪುರಿ ತಿನ್ಕೊಂಡು ಮನೇಲಿ ಕೂತಿಲ್ಲ. ನನಗ್ ಗೊತ್ತಿದೆ ಯಾರ್ಯಾರು ಏನೇನ್ ಆಟ ಆಡ್ತಾ ಇದ್ದೀರಿ, ಯಾರ್ಯಾರು ಹೆಂಗ್ ಇದು ಆಸ್ತಿ ಹೊಡಿಬೇಕು ಅಂತ ಸಂಚು ಮಾಡ್ತಾ ಇದ್ದೀರಿ. ಕನಕಪುರದಲ್ಲಿ ಭಾಷಣ ಮಾಡ್ತೀರಿ, ರೈತರು ಯಾರು ಜಮೀನ್ ಕಳ್ಕೊಬೇಡಿ, ನಿಮ್ಮ ಆಸ್ತಿಗೆ ಅಷ್ಟು ಬೆಲೆ ಬರ್ತದೆ, ಇಷ್ಟು ಬೆಲೆ ಬರ್ತದೆ ಅಂತೇಳಿ ದೊಡ್ಡ ಭಾಷಣ ಮಾಡ್ತೀರಿ. ಇಲ್ಲಿ ಬಂದ್ಬಿಟ್ಟು ಸಂಚು ಮಾಡ್ತೀರಿ, ಆಸ್ತಿ ಹೊಡಿಯಕ್ಕೆ ಸಂಚು ಮಾಡ್ತಾ ಇದ್ದೀರಿ. ಹೆಂಗ್ ಸಂಚು ಮಾಡ್ತಾ ಇದ್ದೀರಿ, ಎಲ್ಲೆಲ್ಲಿ ಸಭೆಗಳು ನಡೆಸ್ತೀರಿ, ಎಷ್ಟೊತ್ತಲ್ಲಿ ಯಾವ್ಯಾವ ರಾತ್ರಿಲಿ ಎಲ್ಲೆಲ್ಲಿ ಸಭೆಗಳು ಮಾಡಿಸ್ತೀರಿ, ಯಾವ್ಯಾವ ಅಧಿಕಾರಿಗಳನ್ನ ನಿಮ್ಮ ಕೈಗೊಂಬೆ ಕೆಲಸ ಮಾಡ್ಲಿಕ್ಕೆ ತಂದು ಹಾಕೊಂಡಿದ್ದೀರಿ, ಎಲ್ಲ ನನ್ನ ಹತ್ರನೂ ಮಾಹಿತಿ ಇದೆ, ನಮ್ಮ ನಾಯಕರಾದಂತ ಕುಮಾರಣ್ಣವ್ರ ಹತ್ರನೂ ಮಾಹಿತಿ ಇದೆ. ಅಧಿಕಾರಿಗಳೇ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೋರಾಟವನ್ನ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ. ನೀವು ಇವತ್ತು ಯಾರ ಉದ್ದೇಶನೇ ಗೊತ್ತಿಲ್ಲ, ಸುಮ್ನೆ ಗುಬೆ ಕುಡ್ಸೋದು. ಕುಮಾರಸ್ವಾಮಿ ಮಾಡಿದ್ರು, ಕುಮಾರಸ್ವಾಮಿ ನೋಡ್ ಕೇಳಿ ಅಂತ. ಕುಮಾರಸ್ವಾಮಿ ಏನ್ ಮಾಡಿದ್ರು ಅಂತ ಇವತ್ತು ನಮ್ಮ ರೈತರಿಗೆ ಹೇಳಕ್ ಕರೆದಿದ್ದೇನೆ. ಅವತ್ತೇನಿತ್ತು, ಅವತ್ತು DLF ಅಂತ ಹೇಳಿ ಒಂದು ಕಂಪ್ನಿ ಬಂದಿತ್ತು. 10,000 ಎಕರೆ ಒಂದೇ ನಾವೇ ತಗೋತೀವಿ, ನಾವೇ ಡೆವಲಪ್ ಮಾಡ್ತೀವಿ, ನಾವೇ ರೈತರಿಗೆ ಡೆವಲಪ್ ಮಾಡಿರೋ ಲ್ಯಾಂಡ್ ಅಲ್ಲಿ 10,000 ಸ್ಕ್ವೇರ್ ಫೀಟ್ ಕೊಡ್ತೀವಿ ಅಂತ ಅವ್ರು ಬಂದಿದ್ದು. ಆ ಕಂಪ್ನಿಯವರು 400 ಕೋಟಿ ದುಡ್ಡು ಕಟ್ಟಿದ್ರು ಮರ ಮಾಲ್ಕಿಗಳಿಗೆ ನೀವು ದುಡ್ಡು ತಗೊಳ್ಳಿ ಅಂತ. ಅವತ್ತು ರೈತರನ್ನ 4-6 ಸಭೆಗಳನ್ನ ಕೃಷ್ಣಾದಲ್ಲಿ, ಇಲ್ಲ ಹಲವಾರು ರೈತರ ಮುಖಂಡಗಳಿದ್ದಾರೆ, ಕೃಷ್ಣಾಗೆ ಕುಮಾರನ್ನ ಕರೆಸಿ ಸಭೆಗಳು ಮಾಡಿದ್ರು. ಅವತ್ತು ರೈತರು ಒಪ್ಪದಿಂದ ಪಕ್ಷದಲ್ಲಿ ಅವತ್ತು ಕಾಂಗ್ರೆಸ್ನವ್ರು ಬೀದಿಗಿಳಿದು ಹೋರಾಟ ಮಾಡಿದ್ರು. ಇದೇನೋ ಕುಮಾರಸ್ವಾಮಿ ಮಾಡ್ಬಿಡ್ತಾವ್ರೆ, ಕುಮಾರಸ್ವಾಮಿ ಲಪಡಾಯಿಸ್ಬಿಡ್ತಾವ್ರೆ ಅಂತ ಅವತ್ತು ಬೀದಿಗಿಳಿದು ಹೋರಾಟ ಮಾಡಿದವರು ಇವತ್ತು 4 ಗೋಡೆ ಮಧ್ಯದಲ್ಲಿ ಕುತ್ಕೊಂಡು ಆಸ್ತಿ ಹೊಡೆಯಕ್ಕೆ ಸಂಚು ಮಾಡ್ತಾ ಇದ್ದೀರಲ್ಲ. ನಿಮ್ದೇನಂತ ಬಂದು ಜನಕ್ಕೆ ಕೇಳಿ. ನಿಮ್ ತಾಕತ್ತಿದ್ರೆ ಬನ್ನಿ, ನಾನ್ ಜನ ಸೇರಿಸ್ತೀನಿ. ನೀವೇನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ, ಯಾರಿಗೆ ಅಕ್ವೈರ್ ಮಾಡ್ಕೊಡ್ತಾ ಇದ್ದೀರಿ, ಎಷ್ಟು ಬೆಲೆ ಕೊಡ್ತೀರಿ, ಎಷ್ಟು ಜಾಗ ಕೊಡ್ತೀರಿ ಹೇಳಿ. ನೀವು ಕುಮಾರಸ್ವಾಮಿ ಅವ್ರನ್ನ, ದೇವೇಗೌಡ್ರನ್ನ, ನಮ್ಮ ಬಿಜೆಪಿ ಅಧ್ಯಕ್ಷರನ್ನ ಎಲ್ಲಾರನ್ನು ಬೀದಿಗಿಳಿಸಿ ಅಂತ ಹೇಳಿ ದಿನಾಂಕ ನೀವು ನಿಗದಿ ಮಾಡ್ತೀರೋ ಅವತ್ ನಾನು ಕರ್ಕೊಂಡ್ ಬರ್ತೀನಿ, ನಿಮ್ ಪರವಾಗಿ ಧ್ವನಿಯಾಗಿ ನಿಲ್ಲಿಸ್ತೀನಿ. ಈ ಗೂಬೆ ಕುಣಿಸೋಂತ ಕೆಲಸ ಇದೆಯಲ್ಲ ಕುಮಾರಸ್ವಾಮಿ ಅವ್ರ ಮೇಲೆ ಗೂಬೆ ಕುಣಿಸ್ತಾ ಇರತಕ್ಕದ್ದು, ಇವ್ರಿಗೆ ಹೇಳಕ್ ತಾಕತ್ತಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ನಾನು ಏನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಯಾರು ಭೂಮಿ ಕೊಡ್ತಾ ಇದ್ದೀನಿ, ಈ ಪ್ರಾಜೆಕ್ಟ್ ನ ರೂಪರೇಷೆ ಏನು, ಈ ಪ್ರಾಜೆಕ್ಟ್ ನಲ್ಲಿ ರೈತರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ, ಏನು ಹೇಳಕ್ ಇವ್ರ ತಾಕತ್ತೇ ಇಲ್ಲ. ಇವ್ರ ಹತ್ರ ಸ್ಕೀಮೇ ಇಲ್ಲ. ಈ ಜಮೀನೆಲ್ಲ ಲಪ್ಪಾಯಿಸೋದು, ಸರ್ಕಾರಿ ಜಮೀನ್ ತಗೊಂಡೋಗಿ ಅಡ ಇಕ್ಕೋದು ADB ನಲ್ಲಿ, ಅಲ್ಲೆಲ್ಲ ಲೋನ್ ತಗೊಬಂದು ರೈತರಿಗೆ ಮರ ಮಾಲ್ಕಿಗಳಿಗೆ ದುಡ್ಡು ಕೊಟ್ಬಿಟ್ಟು ರೈತರನ್ನ ಖಾಲಿ ಮಾಡಿಸ್ತೀವಿ ಅಂತ ಸಂಚು ಮಾಡ್ತೀರಾ ನೀವು. ಇವೆಲ್ಲ ನಡೆಯೋದಿಲ್ಲ. ನಿಮ್ ಸರ್ಕಾರನೇ ಇರಲ್ಲ. ಇನ್ನೊಂದು ನೋಟಿಫಿಕೇಶನ್ ಆದಷ್ಟು ನಿಮ್ ಸರ್ಕಾರನೇ ಇರಲ್ಲ. ನೀವ್ ಯಾವ್ದೋ ಭ್ರಮೆಲಿದ್ದೀರಿ. ಈ ಭ್ರಮೆಯ ರೈತರ ಜೀವನದ ಮೇಲೆ ಯಾಕೆ ಆಟ ಆಡ್ತೀರಿ? ಎಲ್ಲ ದಮ್ಮಿರೋಂತ ಶಾಸಕ ದಮ್ ತೋರ್ಸ್ಬೇಕಲ್ಲ. ನಾನು ರಕ್ತ ಬಸಿತೀನಿ, ರಕ್ತ ಕೊಡ್ತೀನಿ ರೈತರಿಗೆ, ಈ ಭಾಗದ ರೈತರಿಗೆ ಅಂತ ನೀನೇ DC ಆಫೀಸಲ್ಲಿ ಮಾತಾಡ್ದಲ್ಲಪ್ಪ. ನೀವು ಬೆಂಗಳೂರಲ್ಲಿ ಏನೇನ್ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ ಸರ್ಕಾರದವರು ಅಂತ ನಮ್ಗೆ ಗೊತ್ತಿಲ್ವಾ? ನಾನು ಅವ್ರು ಇವರು ಅಂತ ಹೇಳೋದಿಲ್ಲ. ನಿಮ್ ಪಕ್ಷ ಐತೆ, ಅಧಿಕಾರದಲ್ಲಿ ಐತೆ ಅಂತ ಹೇಳಿ ನೀವೇನೇನೋ ಮೋಸ ಮಾಡ್ತಾ ಇದ್ದೀರಿ ರೈತರಿಗೆ ಅಂತ ಹೇಳ್ತಾ ಇಲ್ವಾ? ಇವತ್ತು ಹೇಳ್ತಾ ಇದ್ದೀನಿ, ಈ ಕೂಡ್ಲೆ ಇದನ್ನ ಬಿಡಿ. 700 ಹತ್ರನೂ ಮಾಡಿದ್ರು ನೋಟಿಫಿಕೇಶನ್ ಕುಮಾರಸ್ವಾಮಿ ಅವರು ಮಾಡಿ. 700 ಹತ್ರ ನಿಮ್ ತಾಕತ್ತಿದ್ರೆ ಮಾಡಿ. ಟೌನ್ಶಿಪ್ ಅಲ್ಲಿ ಹೋಗಿ 12,000 ಜನ ರೈತರನ್ನ ಕೆಣಕಿ ನೋಡೋಣ. ಅಲ್ಲಿ ಮಾತ್ರ ನಮ್ ರೈತರು, ಕನಕಪುರದ ರೈತರು ಮಾತ್ರ ಯಾರು ಆಸ್ತಿ ಕಳ್ಕೊಬೇಡಿ.
ನಾವಿಲ್ಲಿ ಹೊಡಿತಾ ಇದೀವಿ ಬಿಡದಿಯವ್ರದ 10,000 ಎಕರೆ ಜಮೀನನ್ನ. ಇಲ್ಲೆಲ್ಲ 3-4 ತಿಂಗಳಿಂದ ಈಚೆಗೆ ಒಂದ್ 300-400 ಎಕರೆ ಬೇನಾಮಿ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬಿಟ್ಟಿದ್ದೀವಿ. ಯಾರೋ ಪಾಪ ಬಡವರು ಬಗ್ರು ಯಾರೋ ಮಾಡ್ಕೋಬೇಕು ಅಂತಿದ್ದವ್ರನ್ನ ಎದುರಿಸಿ ಬದರಿಸಿ ಎಲ್ಲ ರಿಜಿಸ್ಟರ್ ಮಾಡ್ಕೊಬಿಟ್ಟಿದೀವಿ. ನಮ್ದು 300-400 ಎಕರೆ ಜಮೀನ್ ಐತೆ. ಅಲ್ಲೆಲ್ಲ 2 ಕಂಪ್ನಿಯವ್ರು ಜಮೀನ್ ತೆಗ್ದಿದ್ರು. ಅಗ್ರಿಗೋಲ್ಡ್ನವ್ರು ಒಂದ್ ಕಡೆ, TMT ಅವ್ರ ಒಂದ್ ಕಡೆ. ಅವ್ರನ್ನ ಏನೋ ಬ್ಲಾಕ್ ಮೇಲ್ ಮಾಡಿ ಆಸ್ತಿ ಹೊಡೆದ್ಬಿಟ್ಟಿದೀವಿ ಅಂತ ಬಂದಿದ್ದೀರಲ್ಲ ನೀವು. ನೋಡೋಣ ಬನ್ನಿ, ನಿಮ್ದು ಏನೇ ಕಾನೂನು ಇರ್ಲಿ, ನೀವೇನೇ ತಗೊಬನ್ನಿ, ಅದಕ್ಕೆ ನಮ್ಮ ರಕ್ಷಣೆ ಈ ರೈತರ ಪರವಾಗಿದೆ. ಮಂಜು ಯಾರಿಗೂ ಬುಕ್ ಆಗೋನಲ್ಲ, ಮಂಜು ಯಾರಿಗೂ ಎದುರ್ಕೊಳ್ಳೋನಲ್ಲ, ಕುಮಾರಸ್ವಾಮಿ ಅವರು ಯಾರಿಗೂ ಎದುರ್ಕೊಳ್ಳಲ್ಲ. ಕುಮಾರಸ್ವಾಮಿ ಸುಮ್ಮನೆ ಇದ್ಬಿಟ್ಟವ್ರೆ ಅಂದ ತಕ್ಷಣ ಕುಮಾರಸ್ವಾಮಿಗೆ ಮಂಜುಗೆಲ್ಲ ಬಾಯಿ ಮುಚ್ಚಿಸ್ಬಿಟ್ಟವ್ರೆ ಅಂತೇಳಿ ಯಾರು ಜನ ತಪ್ಪಿಳಿಯೋದ್ ಬೇಡ ಅಂತೇಳಿ ಇವತ್ತಿಂದ ಹೋರಾಟಕ್ಕೆ ಇಳಿದಿದ್ದೀವಿ. ಈ ಹೋರಾಟದ ರೂಪುರೇಷೆ ಇವತ್ತಿಂದ ಶುರು ಆಗ್ತದೆ. ತಮ್ಮ ಸಹಕಾರನು ಇರ್ಲಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ.